ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನನ್ನ ಅಮ್ಮ ಹೇಳಿರುವ ಹೋಮ್ ರೆಮಿಡೀಸ್ಗಳು ಮತ್ತು ಹೆಲ್ತ್ ಟಿಪ್ಸ್ಗಳು. ಪಾಲಕ್ ಸೊಪ್ಪನ್ನು ನುಣ್ಣಗೆ ಅರೆದು ಕುರುಗಳ ಮೇಲೆ ಹಚ್ಚಿದರೆ ಕುರುಗಳು ಬೇಗನೆ ಒಡೆದು ಕೀವು ಹೊರಬಂದು ಗಾಯ ಬಹಳ ಬೇಗನೆ ವಾಸಿಯಾಗುತ್ತದೆ. ಮಕ್ಕಳಿಗೆ ಕೆಮ್ಮು ಜ್ವರ ಇರುವಾಗ ತುಳಸಿ ಎಲೆಯ ರಸವನ್ನು ದಿನಕ್ಕೆ 3 ಸಾರಿ ಕುಡಿಯುವುದರಿಂದ ಕೂಡಲೇ ಗುಣಪಡಿಸಬಹುದು. ಕಿವಿ ನೋವು ಹೆಚ್ಚಾದಾಗ ತುಳಸಿ ರಸವನ್ನು ಕಿವಿಯಲ್ಲಿ ಬಿಡುವುದರಿಂದ ಕಿವಿ ನೋವು ಬೇಗ ವಾಸಿಯಾಗುತ್ತದೆ. ಅರ್ಧ ಲೋಟ ಪಾಲಕ್ ಸೊಪ್ಪಿನ ರಸದೊಂದಿಗೆ 2-3 ಚಮಚದಷ್ಟು ಜೇನುತುಪ್ಪ ಬೆರೆಸಿ ಸೇವಿಸಿದರೆ ರಕ್ತ ವೃದ್ಧಿಯಾಗುತ್ತದೆ. ರಕ್ತದ ಕೊರತೆಯಿಂದ ಉಂಟಾಗುವ ನಾನಾ ಬಗೆಯ ತೊಂದರೆಗಳು ನಿಯಂತ್ರಣಗೊಳ್ಳುತ್ತದೆ. ಪಾಲಕ್ ಸೊಪ್ಪಿನ ರಸವನ್ನು ಸೇವಿಸುವುದರಿಂದ ಕಣ್ಣುಗಳ ಕಾಂತಿ ಹೆಚ್ಚಾಗುವುದು, ಕಣ್ಣಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ದೂರವಾಗುವು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನೀರಿಗೆ 1 ನಿಂಬೆ ರಸ ಸೇರಿಸಿ ಅದಕ್ಕೆ 2 ಚಮಚದಷ್ಟು ಜೇನುತುಪ್ಪ ಬೆರೆಸಿ ಸೇವಿಸಿದರೆ ಚರ್ಮದ ಮುಖ ನೊಣಪಾಗುತ್ತದೆ. ತೆಂಗಿನಕಾಯಿಯ ಹಾಲು ಸೇವಿಸುವುದರಿಂದ ಒಣಗಿದ ಚರ್ಮವು ತೇವಾಂಶಗೊಂಡು ಮುಖದ ಕಾಂತಿ ವೃದ್ಧಿಸುವುದು. ಪ್ರತಿನಿತ್ಯ 1 ಬಟ್ಟಲು ನೀರಿಗೆ 1 ನಿಂಬೆಹಣ್ಣನ್ನು ಹಿಂಡಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಿದ್ದರೆ ಸ್ಥೂಲಕಾಯ ನಿವಾರಣೆಯಾಗುವುದು. ನಿಂಬೆ ರಸವು ನೇತ್ರವ್ಯಾಧಿಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. 1-2 ತೊಟ್ಟು ನಿಂಬೆ ರಸವನ್ನು ಕಾದರಿಸಿದ ನೀರಿಗೆ ಹಾಕಿ ಈ ದ್ರಾವಣವನ್ನು ಕಣ್ಣಿಗೆ ಹನಿ ಹನಿಯಾಗಿ ಹಾಕುವುದರಿಂದ ಉರಿ, ಕೆಂಪಾಗುವಿಕೆ ಮುಂತಾದವುಗಳು ಕಡಿಮೆಯಾಗುತ್ತದೆ. ಕಾಮಕ್ರೀಡೆಯಲ್ಲಿ ಎಚ್ಚೆತ್ತವಾಗಿ ಪಾಲ್ಗೊಳ್ಳುವುದರಿಂದ ಮುದಿತನವು ಬೇಗ ಆವರಿಸುತ್ತದೆ. ಚರ್ಮವು ಬಹಳ ಬೇಗ ಸುಕ್ಕುಗಟ್ಟುತ್ತದೆ. ಇಂದ್ರಿಯಗಳು ನಮ್ಮ ಶಕ್ತಿಯನ್ನು ಬೇಗ ಕಳೆದುಕೊಳ್ಳುತ್ತದೆ. ಮೂಳೆಗಳು ಬೇಗ ಸವೆಯುತ್ತದೆ. ಪ್ರತಿದಿನ ಮುಂಜಾನೆ ಹಲ್ಲುಜ್ಜಿದ ಬಳಿಕ 1 ಲೋಟ ತಣ್ಣೀರನ್ನು ಕುಡಿದರೆ ಮೊಡವೆಗಳನ್ನು ತಡೆಯಬಹುದು. ಟೊಮೆಟೊ ರಸವನ್ನು ಮುಖಕ್ಕೆ ಲೇಪಿಸಿಕೊಂಡು ಅರ್ಧ ಗಂಟೆಯ ನಂತರ ತೊಳೆದುಕೊಂಡರೆ ಮುಖದ ಚರ್ಮವು ಮೃದುವಾಗುವುದು ಹಾಗೂ ಕಾಂತಿಯುತವಾಗುವುದು. ವಾಯು ತೊಂದರೆ ಹೆಚ್ಚಾದರೆ ಊಟವಾದ ಬಳಿಕ 1 ಚಮಚ ಜೀರಿಗೆಯನ್ನು ಬಾಯಲ್ಲಿ ಹಾಕಿಕೊಂಡು ಅಗಿದು ನೀರು ಕುಡಿಯಬೇಕು. ರಾತ್ರಿ ಸಂಭೋಗದ ಸಮಯದಲ್ಲಿ ವಿಚಾರ ವಿನಿಮಯವಿರಬೇಕು. ಯಾವ ರೀತಿ ಮಾಡಿದರೆ, ಯಾವ ಭಾಗಗಳನ್ನು ಪ್ರಚೋದಿಸಿದರೆ ಸರಿ ಎಂದು ನಿಮ್ಮ ಸಂಗತಿಗೆ ಹೇಳಲೇಬೇಕು. ಇದು ಆರೋಗ್ಯಕರ ಮತ್ತು ತೃಪ್ತಿಕರ ಲೈಂಗಿಕ ಕ್ರಿಯೆಗೆ ಬುನಾದಿ. ಪ್ರತಿನಿತ್ಯ ಸ್ನಾನದ ಮೊದಲು ಕರಿಬೇವಿನ ಸೊಪ್ಪಿನ ರಸ ಹಾಗೂ ನುಗ್ಗೆ ಸೊಪ್ಪಿನ ರಸ ಇವುಗಳನ್ನು ಮಿಶ್ರಣ ಮಾಡಿ ತಲೆಗೆ ಹಚ್ಚಿಕೊಳ್ಳಬೇಕು. ನಂತರ ಬೆಳಗಿನ ಎಳೆಯ ಬಿಸಿಲಿನಲ್ಲಿ 10-25 ನಿಮಿಷಗಳ ಕಾಲ ನಿಂತು ಸ್ನಾನ ಮಾಡುವುದರಿಂದ ತಲೆಯ ಹೊಟ್ಟಿನ ಸಮಸ್ಯೆ ನಿವಾರಣೆಯಾಗುವುದು. ಪ್ರತಿದಿನ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಗಜ್ಜರಿಯ ರಸವನ್ನು ಸೇವಿಸುವುದರಿಂದ ಚರ್ಮದ ಮೇಲಿನ ಕಳೆಗಳು ನಿವಾರಣೆಯಾಗುತ್ತದೆ. ಕೊಬ್ಬರಿ ಎಣ್ಣೆಯನ್ನು ಮುಖ, ಕೈಗಳಿಗೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಶರೀರದ ಚರ್ಮ ಮೃದುವಾಗುತ್ತದೆ ಹಾಗೂ ಚರ್ಮದ ಕಾಂತಿಯು ವೃದ್ಧಿಸುತ್ತದೆ. ಬೇವಿನ ತೊಗಟೆ ಮತ್ತು ಅರಶಿನ ಪುಡಿಯನ್ನು ಬೆರೆಸಿ ನುಣ್ಣಗೆ ಅರೆದು ಮೊಡವೆಗಳ ಮೇಲೆ ಲೇಪಿಸುವುದರಿಂದ ಮೊಡವೆಗಳು ಮಾಯವಾಗುತ್ತದೆ. ಹಾಲಿನ ಕೆನೆ, ಕಡಲೆ ಹಿಟ್ಟು, ಅರಶಿನದ ಪುಡಿ ಇವುಗಳನ್ನು ಬೆರೆಸಿ ಪ್ರತಿನಿತ್ಯ ಮುಖ, ಮೈ, ಕೈಗಳಿಗೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಮುಖದ ಚರ್ಮ ಕೋಮಲವಾಗುತ್ತದೆ. ನಿಂಬೆ ರಸಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಬೆರೆಸಿ ಹತ್ತಿಯಿಂದ ಪ್ರತಿನಿತ್ಯವೂ ಮುಖಕ್ಕೆ ಹಚ್ಚಿಕೊಂಡು 15 ನಿಮಿಷಗಳ ನಂತರ ಮುಖ ತೊಳೆದರೆ ಮುಖದಲ್ಲಿ ಮೂಡಿದ ಕಳೆಗಳು ಮಾಯವಾಗುತ್ತದೆ. ಊಟಕ್ಕೆ ಮುಂಚೆ 2 ಚಮಚದಷ್ಟು ಎಳ್ಳೆಣ್ಣೆಯನ್ನು ಕುಡಿಯುವುದರಿಂದ ತೂಕ ಕಡಿಮೆಯಾಗುತ್ತದೆ. ಆಲೂಗಡ್ಡೆಯ ತಿರುಳನ್ನು ಮುಖದ ಮೇಲಿನ ಮೊಡವೆಗಳ ಮೇಲೆ ಲೇಪಿಸುವುದರಿಂದ ಮೊಡವೆಗಳು ನಿವಾರಣೆಯಾಗುತ್ತದೆ. ಮೆಂತ್ಯ ಸೊಪ್ಪನ್ನು ರಾತ್ರಿ ಮಲಗುವಾಗ ಚೆನ್ನಾಗಿ ಅರೆದು ಮುಖಕ್ಕೆ ಲೇಪಿಸಿಕೊಂಡು ಮಾರನೆಯ ದಿನ ಬಿಸಿ ನೀರಿನಲ್ಲಿ ಮುಖ ತೊಳೆಯುತ್ತಿದ್ದರೆ ಮೊಡವೆಗಳು ನಿವಾರಣೆಗೊಳ್ಳುವುದು. ಚೇಳು ಕಟುಕಿದ ಜಾಗಕ್ಕೆ ಬೆಳ್ಳುಳ್ಳಿಯ ಎಸಲನ್ನು ತೆಗೆದು ಹಚ್ಚಿದರೆ ನೋವು ಶೀಘ್ರವಾಗಿ ಕಡಿಮೆಯಾಗುವುದು. ಬೆಳ್ಳುಳ್ಳಿಯ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸುವುದರಿಂದ ಹೊಟ್ಟೆಯಲ್ಲಿರುವ ಜಂತುಹುಳಗಳು ಮಲದ ಮೂಲಕ ಹೊರಬೀಳುತ್ತದೆ. ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಉಪಯೋಗಿಸಿದರೆ ಸ್ಥೂಲಕಾಯ ಕಡಿಮೆಯಾಗುವುದು. ಪ್ರತಿನಿತ್ಯ ಬೆಳ್ಳುಳ್ಳಿಯನ್ನು ಊಟದಲ್ಲಿ ಬಳಸಿದರೆ ರಕ್ತ ವೃದ್ಧಿಯಾಗುವುದು ಹಾಗೂ ಗ್ಯಾಸ್ ಟ್ರಬಲ್ ಉಂಟಾಗುವುದಿಲ್ಲ. ಪ್ರತಿದಿನ ಬೆಳ್ಳುಳ್ಳಿಯನ್ನು ಊಟದೊಡನೆ ಸೇವಿಸುತ್ತಿದ್ದರೆ ರಕ್ತದೊತ್ತಡ ನಿಯಂತ್ರಣಗೊಳ್ಳುತ್ತದೆ. ಬೆಳ್ಳುಳ್ಳಿಯ ನಿರಂತರ ಸೇವನೆಯಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಬೆಣ್ಣೆಯೊಂದಿಗೆ ಬೆಳ್ಳುಳ್ಳಿಯನ್ನು ಅರೆದು ಹುಣ್ಣುಗಳಿಗೆ ಲೇಪಿಸುತ್ತಿದ್ದರೆ ಶೀಘ್ರವಾಗಿ ಹುಣ್ಣುಗಳು ಗುಣವಾಗುವುದು. ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಸೇವಿಸುತ್ತಿದ್ದರೆ ಕೀಲು ನೋವು ಸಮಸ್ಯೆ ದೂರವಾಗುವುದು ಹಾಗೂ ನೆಗಡಿ ಬರುವುದಿಲ್ಲ. ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆದುಕೊಂಡು ಹೊಗೆ ಹಾಕಿದರೆ ಮನೆಯೊಳಗೆ ಸೇರಿಕೊಂಡಿರುವ ವಿಷಜಂತುಗಳು ಹೊರಕ್ಕೆ ಬೀಳುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.